ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹೇಳು ಶಿವ ಯಾಕೆ ಹಿಂಗಾದೆ, ಯಾಕಿಷ್ಟು ವೀಕ್ ಆದೆ. ಈ ಹಾಡಿನ ಲಿರಿಕ್ಸ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹೇಳು ಸಿದ್ದು ಯಾಕೆ ಹಿಂಗಾದೆ, ಯಾಕಿಷ್ಟು ವೀಕ್ ಆದೆ. ಮುಂಚೆಲ್ಲ ಸಿದ್ದರಾಮಯ್ಯನವರು ಬಂದ್ರೆ ಟಗರು 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 ಸಿದ್ದಣ್ಣ, ಟಗರು 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 ಸಿದ್ದಣ್ಣ. ಟಗರು 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 ಸಿದ್ದಣ್ಣ, ಟಗರು 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 ಸಿದ್ದಣ್ಣ. ಹೀಗಂತ ಬಿಲ್ಡಪ್ ಕೊಡ್ತಿದ್ರು. ಆದ್ರೆ ಈಗ ಬಿಲ್ಡಪ್ಪು ಇಲ್ಲ, ಮಣ್ಣು ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಫುಲ್ ವೀಕ್ ಆಗೋಗಿದ್ದಾರೆ. ಟೈಮ್ ಆಯ್ತು ನೋಡಿ. ಅದಕ್ಕೆ ಟೈಮ್ ಅಂದ್ರೆ ಸಿಎಂ ಕುರ್ಚಿದು ಟೈಮ್ ಆಗೋಯ್ತು ಅಂತ ಅರ್ಥ. ಈ ಬಾಡಿಗೆ ಮನೆ ಮಾಡಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ತಾರಲ್ವಾ, ಹಂಗೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡೋಕ್ಕೂ ಮುಂಚೆನೆ ಒಂದು ಅಗ್ರಿಮೆಂಟ್ ಆಗಿತ್ತು. ಆ ಅಗ್ರಿಮೆಂಟ್ ಅವಧಿ ಮುಗ್ದಿದೆ. ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಕೆಳಗೆ ಇಳಿಯೋ ಟೈಮ್ ಬಂದಿದೆ. ಡಿಕೆ ಶಿವಕುಮಾರ್ ಅವರಿಗೆ ರಾಜಯೋಗ ಆರಂಭ ಆಗಿದೆ. ಮುಖ್ಯಮಂತ್ರಿ ಭಾಗಿ ಭವ, ಮುಖ್ಯಮಂತ್ರಿ ಭಾಗಿ ಭವ ಇದ್ದಂತ ಇವರು ಮುಂದಿನ ಸಮಯದಲ್ಲಿ ನೋಡ್ರಿ ಬಂದ ಭವಿಷ್ಯವಾಣಿ ನವಗ್ರಹ ತೀರ್ಥದಿಂದ ಮಾಡ್ತಾ ಇದ್ದೀನಿ. ಇವ್ರಿಗೆ ಎಷ್ಟು ಕಾಟ್ ಇರಲಿ, ಎಷ್ಟು ಸಂಕಟ ಇರಲಿ, ಎಷ್ಟು ಎದುರಾರಿ, ಎಷ್ಟು ದುರಂಧರಿ ಹಾಕಿರಬಾರು. ಈ ಕಾಲ ಭೂಮಿಯಲ್ಲಿ ಈ ಸಮಯದಲ್ಲಿ ಒಂದು ನುಡಿವನ್ನು ನೀಡ್ತಾರೋ ಮುಖ್ಯಮಂತ್ರಿ ಆಗೇ ತೀರ್ತಾರೋ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಕಾರ್ಯಕರ್ತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಡಿಕೆ ಶಿವಕುಮಾರ್ ಅವರು ತುಂಬಾ ಅರ್ಜೆಂಟ್ ಆಗಿದ್ದಾರೆ. ಅದಕ್ಕೆ ಕಾರಣ ಚುನಾವಣೆಯಲ್ಲಿ ಗೆದ್ದ ನಂತರ ಡಿಕೆಶಿ ಹಾಗೂ ಸಿದ್ದು ನಡುವಿನ ಅಗ್ರಿಮೆಂಟ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಮುಖ್ಯ ಕಾರಣ ಡಿಕೆ ಶಿವಕುಮಾರ್, ಅದರಲ್ಲಿ ಡೌಟೇ ಬೇಡ. ಡಿಕೆ ಶಿವಕುಮಾರ್ ಅವರ ಪಕ್ಷ ಸಂಘಟನೆ ಮತ್ತು ರಾಜಕೀಯ ತಂತ್ರಗಳಿಂದಲೇ ಕಾಂಗ್ರೆಸ್ 135 ಸ್ಥಾನಗಳನ್ನು ಗೆದ್ದಿದ್ದು. ಯಾವಾಗಲೂ ಹಾಗೆ ಆಗುವುದು. ದುಡಿಯೋದು ಒಬ್ಬ ಮಗ ಆದ್ರೆ ಕೂತು ತಿನ್ನೋದು ಇನ್ನೊಬ್ಬ ಮಗ ಆಗಿರ್ತಾನೆ. ಡಿಕೆ ಕಷ್ಟ ಬಿದ್ದು ಗೆಲ್ಲಿಸ್ಕೊಂಡು ಬಂದ್ರೆ ಸಿದ್ದು ತಮ್ಮ ಪಟಾಲಂ ಜೊತೆ ಡೈರೆಕ್ಟ್ ದೆಹಲಿ ಫ್ಲೈಟ್ ಹತ್ತಿದ್ರು. ಡಿಕೆಶಿ ಸಿಎಂ ಕನಸನ್ನ ನುಚ್ಚು ನೂರು ಮಾಡಲಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ಗೆ ಅವತ್ತು ಡಿಕೆಶಿಯನ್ನ ಸಮಾಧಾನ ಮಾಡೋದೇ ದೊಡ್ಡ ಸವಾಲಾಗಿತ್ತು. ಆಗ್ಲೇ ಈ ಅಗ್ರಿಮೆಂಟ್ ಆಗಿದ್ದು. ಈ ಅಗ್ರಿಮೆಂಟ್ ಅವಧಿ ಈಗ ಮುಗ್ದಿದೆ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಕುರ್ಚಿಯಿಂದ ಕೆಳಗಿಳಿಯೋದಕ್ಕೆ ರೆಡಿಯೇ ಇಲ್ಲ. ಕೊಟ್ಟ ಮಾತಿನಂತೆ ಡಿಕೆಶಿಗೆ ಸೀಟ್ ಬಿಟ್ಟುಕೊಡೋ ಬದಲು ತಮ್ಮ ಆಪ್ತರನ್ನ ಡಿಕೆಶಿ ವಿರುದ್ಧ ಚೂ ಬಿಟ್ಟು ಹೈಕಮಾಂಡ್ಗೆ ತಿರುಗು ಮಂತ್ರ ಕೊಡಕ್ಕೆ ಹೊರಟಿದ್ದಾರೆ. ಡಿಕೆಶಿ ಪರ ನಿಂತ ಸುರ್ಜೇವಾಲಾ ವಿರುದ್ಧವೇ ಹೈಕಮಾಂಡ್ ಬಳಿ ಚಾಡಿ ಹೇಳಿ ಓಡಿಸೋ ಪ್ರಯತ್ನವೂ ಆಯಿತು. कई बार ना हम मंत्री को खुश करने की कोशिश करते हैं, जैसे वो कर रहे हैं कि सतीश भाई बड़े खुश हो जाए, तो ऐसे
ಈ ಬಾರಿ ಹೈಕಮಾಂಡ್ ಒಲವು ಡಿಕೆಶಿ ಮೇಲಿದೆ. ಡಿಕೆಶಿಯನ್ನ ಸಿಎಂ ಮಾಡೋದಕ್ಕೆ ಮಾತಾ ಪುತ್ರರು ಹಾಗೂ ಖರ್ಗೆ ಸಾಹೇಬ್ರು ತಯಾರಿ ನಡೆಸ್ತಾ ಇದ್ದಾರೆ. ಇದು ಡಿಕೆಶಿ ಮಾತಿನಲ್ಲೇ ಅರ್ಥ ಆಗುತ್ತೆ. ಯಾವ ಸ್ಥಾನನೂ ಹುಡುಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಿಮ್ಮನ್ನ ಹುಡುಕೊಂಡು ಬರುತ್ತೆ ಸರ್ ಸ್ಥಾನಗಳು. ನಮ್ಮ ಡ್ಯೂಟಿ ನೋಡ್ರಿ, ನಾವು ಪಕ್ಷಕ್ಕೆ ಏನು ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಏನು ಕೆಲಸ ಮಾಡಬೇಕು ಅದು ನಾವು ಮಾಡ್ತೀವಿ. ಮಿಕ್ಕಿದ ನಮ್ಮ ಪಾರ್ಟಿ ತೀರ್ಮಾನ. ನಾನೇನು ಅರ್ಜೆಂಟಲ್ಲಿ ಯಾವುದಕ್ಕೂ ಇಲ್ಲ. ಈ ಕಡೆ ಸಿದ್ದರಾಮಯ್ಯನವರ ಯಾವ ತಂತ್ರಗಳು ಕೂಡ ವರ್ಕೌಟ್ ಆಗೋ ಲಕ್ಷಣಗಳು ಕಾಣಿಸ್ತಿಲ್ಲ. ಸಿದ್ದರಾಮಯ್ಯನವರು ಈಗ ತಮ್ಮ ಪದತ್ಯಾಗದ ದಿನಗಳನ್ನ ಎಣಿಸ್ತಾ ಕೂತಿದ್ದಾರೆ. ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ನಾಯಕರ ಕೈಕಾಲು ಹಿಡಿತಿದ್ದಾರೆ. ಎಂಥ ದುರಂತ ನೋಡಿ, ಸಿಎಂ ಆಗಿರುವಾಗಲೇ ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಈಗಲೂ ಹೇಳ್ತಲೇ ಇದ್ದಾರೆ ಸಿದ್ದರಾಮಯ್ಯನವರು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ನಿಜ ಹೇಳಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಅಂತ ಬರೆಯೋದು ಇವರೇ. ಖಾಲಿನೇ ಇರೋ ಕುರ್ಚಿ ಬದಲಾವಣೆ ಆಗ್ಬಿಡ್ತದೆ. ಆಮೇಲೆ ಎಲ್ಲರೂ ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರಿದ್ರೆ ಒಂದು ದೊಡ್ಡ ಸುದ್ದಿ ಊಹೆ ಮೇಲೆ ಬರೆದ್ಬಿಡೋದು. ಅಲ್ಲಿ ರಾಜಕೀಯ ಚರ್ಚೆ ಆಗಿರ್ಬೋದು. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತ ಅನ್ನೋ ಹಾಗೆ ಈಗ ಈ ಇಬ್ಬರ ಜಗಳದಲ್ಲಿ ರಾಜ್ಯದ ಜನ ಬಡವಾಗ್ತಾ ಇದ್ದಾರೆ. ಒಂದ್ ಕಡೆ ನೋಡಿದ್ರೆ ಬಿಟ್ಟಿ ಭಾಗ್ಯ ಕೊಟ್ಟು ರಾಜ್ಯವನ್ನ ದಿವಾಳಿ ಎಪ್ಸಿದ್ದಾರೆ. ಸಿಕ್ಕ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ. ಈ ನಡುವೆ ಇಬ್ಬರ ಜಗಳ. ರಾಜ್ಯದ ಅಭಿವೃದ್ಧಿ ಆದ್ರೂ ಹೇಗ್ ಸಾಧ್ಯ ಹೇಳಿ? ಈ ತರಹ ಕಿತ್ತಾಡ್ಕೊಂಡು ಇರೋದಕ್ಕಿಂತ ರಾಜೀನಾಮೆ ಕೊಟ್ಟು ನಡೆಯೋದೇ ಒಳ್ಳೆಯದು. ಸಿದ್ದರಾಮಯ್ಯನವರೇ, ನಿಜವಾಗ್ಲೂ ನಿಮಗೆ ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇದ್ರೆ ಮೊದಲು ಆ ಕೆಲಸ ಮಾಡಿ. ಈ ತರಹ ಹಿಂಸೆ ಕೊಟ್ರೆ ಹೆಂಗ್ ಸ್ವಾಮಿ ತಡ್ಕೋಬೇಕು ಸಾಮಾನ್ಯರ ಜೀವ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.